ಸಖತ್ತಾಗಿದೆ ಸರ್ ಟೀಮು. ಈಗಿರೋ ಟೀಮ್ನೇ ಸಖತ್ತಾಗಿ ಹೊಡೆದಾಕ್ತಿದ್ರು. ಈ ಸರಿನೂ ಕಪ್ ಬರೋದು ಇಟ್ಕೊಳ್ಳಿ, ಬೇರೆ ಯಾವ ಟೀಮು ಎಕ್ಸ್ಪೆಕ್ಟ್ ಮಾಡಬೇಡಿ. ನಮ್ಮ ಬೆಂಗಳೂರು ಟೀಮಿಗೆ ನಾವು ಪ್ರೋತ್ಸಾಹನ ಯಥೇಚ್ಛವಾಗಿ ನಾವು ಕೊಟ್ಟಿದ್ದೀವಿ. ಇವಾಗ ಆ ಜೋಶ್ ಇದೆಯಲ್ಲ, ನನ್ನ ಪ್ರಕಾರ ರಿಪೀಟ್ ಆಗುತ್ತೆ. 3 years ಕಾನ್ಸಿಕ್ಯೂಟಿವ್ ಆಗಿ ನಾವೇನೇ ಕಪ್ನ ಲಿಫ್ಟ್ ಮಾಡ್ತೀವಿ ಅನ್ನೋ ಲೆವೆಲಿಗೆ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಆ್ಯಕ್ಚುಲಿ ವೆಂಕಟೇಶ್ ಆಲ್ರೌಂಡರು, ಅವರು ಬೌಲಿಂಗ್ ಸಹ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ. ಒಳ್ಳೆ ಪ್ಲೇಯರ್ನ ಚೂಸ್ ಮಾಡಿದ್ದಾರೆ RCB. ಆಲ್ ದ ಬೆಸ್ಟ್ RCB. ಆ್ಯಕ್ಚುಲಿ ನಾವು 18 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾನೆ ಇದ್ವಿ, ಕಾಯ್ತಾನೆ ಇದ್ವಿ 18 ವರ್ಷದಿಂದನೂ. ಕಡೆಗೆ ನಮಗೆ ಲಾಸ್ಟ್ ಇಯರು ಕಪ್ ಸಿಕ್ತು. ನಮಗಂತೂ ತುಂಬ ಖುಷಿ ಆಯಿತು. ನಾವಂತ ಅವತ್ತು ಫುಲ್ ಆಲ್ಮೋಸ್ಟ್ ನಾಗರಬಾವಿ ಫುಲ್ ರೌಂಡ್ ಮಾಡಿದ್ದೀವಿ. ಆಮೇಲೆ ಮಾರ್ನಿಂಗ್ ಆಲ್ಮೋಸ್ಟ್ 4:30 5 o'clock ಎಲ್ಲರೂ ಜಾಮು, ಅಷ್ಟು ಫೀಲ್ ಅನಿಸ್ತಾಯಿತ್ತು ನಮಗೆ. ಆಮೇಲೆ ಕಪ್ ಗೆದ್ದಾಗಂತೂ ಬಿಡಿ ಫುಲ್ ಸೆಲೆಬ್ರೇಟ್ ಮಾಡಿದ್ದೀವಿ. ಅರೌಂಡ್ 4,000 ಜನ 5,000 ಜನ ಕ್ರೌಡ್ ಇದ್ದರು. ಬೈಕ್ ರ್ಯಾಲಿ ಮಾಡಿದ್ದೀವಿ, ಅದು ತುಂಬ ಖುಷಿ ಪಟ್ವಿ. ಬಟ್ ಏನು ಇನ್ಸಿಡೆಂಟ್, ನೆಕ್ಸ್ಟ್ ಡೇ ಇಲ್ಲಿ ಬಂದಾಗ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಬಂದಾಗ ಪ್ರಾಬ್ಲಮ್ ಕಾಲು ತುಳಿತಾ ಇತ್ತಲ್ಲ, ಅದೊಂದು ನಮ್ಗೆ ತುಂಬ ಬೇಜಾರಾಯಿತು. ಅದು ಆಗಬಾರ್ದಾಯಿತು. ಅದು ಯಾರ್ದು ತಪ್ಪಲ್ಲ, ಅದು ಸರ್ಕಾರದ ಮೇಲೆ ಹೇಳೋಕ್ಕಾಗಲ್ಲ, RCB ಮ್ಯಾನೇಜ್ಮೆಂಟ್ ಮೇಲೆ ಹೇಳೋಕ್ಕಾಗಲ್ಲ. ಅದು ಅವರು ನೆಕ್ಸ್ಟ್ ಡೇನೇ ಪ್ಲ್ಯಾನ್ ಮಾಡಿದ್ರು. ಸಡನ್ನಾಗಿ ಕ್ರೌಡ್ ಏನಾಯಿತು, ಆ ಖುಷಿಗೆ ಎಲ್ಲ ಒಂದೇ ಸಲ ನುಗ್ಬಿಟ್ರು. ಅಲ್ಲಿ ವಾಲ್ಯೂಮ್ ಜಾಸ್ತಿ ಆಯ್ತಲ್ಲ, ಹಾಗಾಗಿ ಕಾಲು ತುಳಿತಾ ಇತ್ತು. ಅದು ಪಾಪ ಸತ್ತೋದವ್ರಿಗೆ ಏನು ಮಾಡೋಕ್ಕಲ್ಲ, ಅವ್ರಿಗೆ ಜರೂರಿ ನಾವು ಹೇಳಲೇಬೇಕಾಗುತ್ತೆ. ಅದೊಂದು ನಮಗೆ ಬ್ಯಾಡ್. ಜರ್ಸಿ ಲಾಂಚ್ ಇರುತ್ತೆ, ಈಗ ಗೊತ್ತಲ್ಲ, ಜರ್ಸಿ ಲಾಂಚ್ ಮಾಡ್ತಾರಲ್ಲ IPL ಶುರು ಆಗೋಕ್ಕಿಂತ ಮುಂಚೆ. ಅವತ್ತಿನ ದಿನ ಆ 11 ಜನಕ್ಕೆ ಏನು ಮಾಡಬಹುದು ನಿಮ್ಮ ಪ್ರಕಾರ? RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಅವ್ರಿಗೆ ಏನು ಮಾಡ್ಬೋದು, ಈ ಥರ ಸಲ್ಲಿಸಬೇಕು ಅನ್ನೋದು ಏನಾದರೂ ಮಾಡಬೇಕು ನಿಮ್ಮ ಪ್ರಕಾರ ಏನಿರ್ಬೋದು? ಅದೇ ಅವರಿಗೆ ಅಟ್ಲೀಸ್ಟ್ RCB ಕಡೆಯಿಂದ ಹೆಲ್ಪ್ ಮಾಡಬೇಕಾಗುತ್ತೆ. ಅವ್ರಿಗೆ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. 11 ಜನನು ಅಟ್ಲೀಸ್ಟ್ 11 ಜನ ನೇಮ್ ಆದರೂ ಹೇಳಿ ಅವ್ರಿಗೆ ಕೃತಜ್ಞತೆ ತೋರಿಸ್ಬೇಕಾಗುತ್ತೆ. ಅದೊಂದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಕ್ಚುಲಿ ವೆಂಕಟೇಶ್ ಆಲ್ರೌಂಡರು, ಅವರು ಬೌಲಿಂಗ್ ಸಹ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ. ಆಮೇಲೆ ಓಪನಿಂಗ್ ಬೇಕಾದ್ರೆ ಆಡಿಸ್ಬೋದು. ಇನ್ಕೇಸ್ ಯಾರಾದ್ರು ಇಂಜುರಿ ಆದರು ಅಂದರೆ, ಆಮೇಲೆ ಇನ್ಕೇಸ್ 5-6 ವಿಕೆಟ್ ಸಡನ್ನಾಗಿ ಬಿದ್ದೋಯ್ತು ಅಂಥ ಟೈಮಲ್ಲೂ ಅವನ್ನ ಯೂಸ್ ಮಾಡ್ಕೊಬೋದು. ಮಿಡ್ಲ್ ಆರ್ಡರ್ ಯೂಸ್ ಮಾಡ್ಬೋದು. ಒಳ್ಳೆ ಪ್ಲೇಯರ್ನ ಚೂಸ್ ಮಾಡಿದ್ದಾರೆ RCB. ಆಮೇಲೆ ಟೀಮ್ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಏನು ಸೆಲೆಕ್ಟ್ ಮಾಡಿರೋ ಅದೇ ಟೀಮ್ ಇದೆ. ಇನ್ನೂ ಟೀಮ್ ಸ್ಟ್ರೆಂತ್ ಆಗಿದೆ. ಮತ್ತು ಹೊಸಬ್ರು 1-2-3 ಜನ ಹೈರಿಂಗ್ ಮಾಡಿದ್ದಾರೆ, ಹೊಸ ಹುಡುಗರನ್ನ. ಅವರು ಸ್ವಲ್ಪ ಕೇಪಲ್ ಇದ್ದಾರೆ ಅಂತ ಅನಿಸ್ತಾ ಇದೆ. ಹಂಗಾಗಿ ಮೇ ಬಿ ಈ ಸರಿ ನಮ್ಗೆ ಚಾನ್ಸ್ ಇದೆ, ಫೈನಲ್ಗೆ ಹೋಗೋ ಚಾನ್ಸಸ್ RCBಗಿದೆ. ಈ ಸರಿ RCB ಫೈನಲ್ಗೆ ಹೋಗಿ ಗೆಲ್ಲಿ 2ನೇ ಸರಿ. ಗೌರ್ಮೆಂಟ್ ಫೇಲ್ಯೂರ್ ಅಂತಲೇ ಅನ್ಕೋಬೇಕು. ನೆಕ್ಸ್ಟ್ ಆ ಥರ ಆಗದೆ ಇರೋ ಥರ ಏನು ಮಾಡ್ಬೇಕಂದ್ರೆ, ಈ ಸ್ಟೇಡಿಯಂ ಅವರಾಗಲಿ, ಗೌರ್ಮೆಂಟ್ ಆಗಲಿ, ಪೊಲೀಸರಾಗಲಿ ಕರೆಕ್ಟಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಅದಕ್ಕೇನು ಬೇಕು ಅದನ್ನು ಮುಂಚಿತವಾಗಿಯೇ ಕ್ರಮ ತಗೋಬೇಕು, ಅವಾಗ ಸಾಧ್ಯ ಅಷ್ಟೇ. ರಿಕವರಿ ಆದಮೇಲೆ ವಾರ 15 ದಿವಸ ಆದಮೇಲೆ ಆ ಥರ ಸೆಲೆಬ್ರೇಷನ್ ಸೀರಿಯಸ್ ಮಾಡಬೇಕು. ಅಂದರೆ ಈಗ ಒಂದೇ ಸಲ ಇದು ದಿಢೀರ್ ಆ ಥರ ಮಾಡಿದಾಗ ಜನಗಳಿಗೆ ಹುಮ್ಮಸ್ಸಿರುತ್ತೆ. ಇಮಿಡಿಯೇಟ್ ಜನ ಬಂದು ಸೇರಿ ಮತ್ತೆ ಜನಗಳು ಮೇನ್ ಏನಂದ್ರೆ ಸರ್, ಪ್ರೀ ಪ್ಲಾನ್ಡ್ ಏನು ಇರಲಿಲ್ಲ, ಪ್ಲಾನ್ ಏನು ಇರಲಿಲ್ಲ. ಅನ್ಪ್ಲಾನ್ಡ್ ಆಗಿರೋದ್ರಿಂದ ಈ ಸಿಚುವೇಶನ್ ಎಲ್ಲ ನಡೀತಾ ಅಷ್ಟೇ ಸರ್. ಹಂಗಾಗಿ ಸರ್ ಓಕೆ, ಇನ್ನೊಂದು ಈಗಿನ ಟೀಮ್ ಹೇಗಿದೆ ಸರ್? ಇದು ಬಿಟ್ ಮಾಡಿದ್ರು, ವೆಂಕಟೇಶ್ ಅಯ್ಯರ್ 7 ಕೋಟಿಗೆ ಬಂದರು, ನಿಮ್ಗೆ ಹೇಗೆ ಅನ್ಸುತ್ತೆ? ಸಖತ್ತಾಗಿದೆ ಸರ್ ಟೀಮು. ಈಗಿರೋ ಟೀಮ್ನೇ ಸಖತ್ತಾಗಿ ಹೊಡೆದಾಕ್ತಿದ್ರು. ಅಯ್ಯರ್ ಅಡಿಷ್ನಲ್ಲ ತಗೊಳ್ಳೋದೇನು ನೆಸಿಟಿ ಇರಲಿಲ್ಲ. ಆದರೂ ಒಂದು ಅಡ್ವಾಂಟೇಜಸ್ ಏನಂದರೆ, ಒಂದು ಮ್ಯಾಚ್ನು ಮಿಸ್ ಮಾಡದೇ ಇರೋ ಥರ ಹೊಡಿಬೇಕನ್ನೋದು ಅಡ್ವಾಂಟೇಜಸ್ ಅಷ್ಟೇ. ಸಖತ್ತಾಗಿದೆ ಟೀಮ್. ಆ ಪ್ಲೇಯರ್ಸ್ 8 ಜನ ಬ್ಯಾಟ್ಸ್ಮನ್ ಇದ್ದಾರೆ. ಎಲ್ಲರೂ ನೋಡಿಕೊಂಡ್ರೆ ಈ ಸರಿನೂ ಕಪ್ ಬರೋದು ಇಟ್ಕೊಳ್ಳಿ, ಬೇರೆ ಯಾವ ಟೀಮು ಎಕ್ಸ್ಪೆಕ್ಟ್ ಮಾಡಬೇಡಿ. ನಮಗೆ ಕಪ್ ಹೊಡಿತೀವಿ ಈ ಸರಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಪಕ್ಕ 100% RCBನೇ. ಅಂದರೆ RCB ಹೊರತುಪಡಿಸಿ ಬೇರೆ ಯಾವ ಟೀಮು ಚೆನ್ನಾಗಿ ಖರೀದಿ ಮಾಡಿದ್ದಾರೆ ಇದನ್ನು ಪ್ಲೇಯರ್ಸ್ಗಳನ್ನ ನಿಮ್ಮ ಪ್ರಕಾರ? ಸರ್ ನನ್ನ ಪ್ರಕಾರ CSK ಡಮ್ಮಿ, ಅದರಲ್ಲಿ ಲಾಸ್ಟ್ ಕೆಳಗಡೆ ಇರುತ್ತೆ ಬಿಡಿ, ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಅದು ಬಿಟ್ಟರೆ ಓಕೆ ಅನ್ನೋದ್ರಲ್ಲಾದರೆ ರಾಜಸ್ಥಾನು, LSG ಓಕೆ ಚೆನ್ನಾಗಿದೆ. KL ರಾಹುಲ್ ಇರೋದ್ರಿಂದ LSG ಸಪೋರ್ಟ್ ಮಾಡ್ತಿದ್ದೀವಿ ಮುಂಚೆ. ಇವಾಗ ಡೆಲ್ಲಿ ಅಲ್ವಾ ಸರ್? ಡೆಲ್ಲಿ ಇರೋದ್ರಿಂದ ಡೆಲ್ಲಿ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಅದು KL ರಾಹುಲ್ ಇರೋದಕ್ಕೋಸ್ಕರ ಅಷ್ಟೇ ಸರ್. ಸೊ ಫಸ್ಟ್ ಆಫ್ ಆಲ್ RCB ಕಪ್ ಗೆದ್ದಿದೆ ಹೋದ ವರ್ಷ. ನಿಮ್ಮ ಒಪಿನಿಯನ್ ಏನು ಸರ್ ಇದಕ್ಕೆ? ಮ್ಯಾಚು ಗೆದ್ದಾದ ತಕ್ಷಣವೇ 18 years ವೆಯ್ಟ್ ಮಾಡಿದ್ವಿ. ಆಮೇಲೆ RR ನಗರಿಂದ ಸ್ಟಾರ್ಟ್ ಮಾಡಿದ್ಮೇಲೆ MG ರೋಡ್ವರೆಗೂ ಫುಲ್ಲು ಟಾಪ್ ಓಪನ್ ಮಾಡಿಕೊಂಡು ಫುಲ್ಲು ಎಲ್ಲೆಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ರು ಅಲ್ಲೆಲ್ಲ ಹೋಗಿ ನಿಂತು ನಮ್ಮ ಸಪೋರ್ಟು, ನಮ್ಮ ಎಕ್ಸೈಟ್ಮೆಂಟ್ನ ಚೆನ್ನಾಗಿ ಇದು ಮಾಡ್ಕೊಂಡ್ವಿ. ನಮ್ಮ ಕಡೆಯಿಂದ ಯಾರಿಗೂ ತೊಂದರೆ ಆಗ್ದಂಗೆ ನೋಡ್ಕೊಂಡ್ವಿ. ಬೇರೆಯವ್ರು ನಮಗೆ ತೊಂದರೆ ಕೊಡೋಕ್ಕೆ ಬಂದ್ರೂ ಹೆಂಗೆ ಅವಾಯ್ಡ್ ಮಾಡಬೇಕೋ ಆ ಥರ ಅವಾಯ್ಡ್ ಮಾಡಿಕೊಂಡು ಆರಾಮ್ಸೆ ರಿಟರ್ನ್ ಮಾಡಿದ್ವಿ. ಸೆಲೆಬ್ರೇಷನ್ ಆದಮೇಲೆ ಆದಂಥ ಅಂದರೆ ವಿರಾಟ್ ಕೊಹ್ಲಿ ಅವರ ಟೀಮೆಲ್ಲ ಒಳಗಡೆ ಬಂದಾಗ ಇಲ್ಲಿ ಸಾವುಗಳಾಗುತ್ತೆ, ಸಾವುಗಳಾಗುತ್ತೆ. ಅದಕ್ಕೆ ಯಾರು ತಪ್ಪಾಗುತ್ತೆ, ಹೆಂಗೆ ತಪ್ಪಾಗುತ್ತೆ, ಮತ್ತು ಮುಂದೆ ಏನು ಮಾಡಬೇಕು ಈ ಥರ ಆಗದೆ ಇರೋದಕ್ಕೆ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಇಮಿಡಿಯೇಟಾಗಿ ಸೆಲೆಬ್ರೇಟ್ ಮಾಡಬಾರ್ದಿತ್ತು. ಎಲ್ಲದೂ ಕರೆಕ್ಟಾಗಿ ಆರ್ಗನೈಸ್ ಮಾಡಿಕೊಂಡು
ಈ ಥರ ರಶ್ ಆದರೆ ಹೆಂಗೆ ಹ್ಯಾಂಡ್ಲ್ ಮಾಡ್ಬೋದು ಅಂತ ಚೆಕ್ ಮಾಡ್ಬೇಕಿತ್ತು. ಸಿ ಎಮ್ಮು ಡಿ ಸಿ ಎಮ್ ಇಬ್ಬರೂ ಎಡವಿದ್ದಾರೆ ಇದರಲ್ಲಿ. ಏನಕ್ಕೆ ಅಂತ ಅಂದರೆ ಇಷ್ಟು ದೊಡ್ಡದಾಗಿ ನೈಟೇ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದರೆ ಡೇ ಟೈಮಲ್ಲಿ ಏನಾಗ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ದಲ್ಲೇ ಇರೋವಷ್ಟು, ಸ್ಪೆಷಲಿ ಯಾರಿಗೆ ಜಾಸ್ತಿ ಬೆಂಗಳೂರು ಟಚ್ ಇದ್ದಿದ್ದಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವ್ರು ಇದನ್ನು ಪ್ರೆಡಿಕ್ಟ್ ಮಾಡ್ಬೋದಿತ್ತು, ಒಬ್ಬರು ಬುದ್ಧಿವಂತ ರಾಜಕೀಯ ವ್ಯಕ್ತಿ. ಬಟ್ ಯಾವ ಥರ ಎಡವಿದ್ರಿಂದ ಗೊತ್ತಿಲ್ಲ. ಇದನ್ನು ಪೊಲೀಸ್ ಕಮಿಷನರು ಇನ್ನೊಬ್ಬರ ಮೇಲೆ ಹಾಕಿದ್ರು. ಬಟ್ ನಮ್ಮ ಪ್ರಕಾರ ಇದು ಡಿ ಕೆ ಶಿವಕುಮಾರ್ ಅವ್ರದ್ದು ಬಿಗ್ಗೆಸ್ಟ್ ಫೇಲ್ಯೂರ್ ಅಂತ ನಾವು ತೊಗೋತೀವಿ. ಈಸ್ ಮೈ ಫೇವ್ರೆಟ್ ಪೊಲಿಟಿಷಿಯನ್. ಬಟ್ ಫೇವ್ರೆಟ್ ಇದ್ರೂ ಎಲ್ಲಿ ಲ್ಯಾಕ್ ಆಗಿದ್ದಾರೆ ಅಂತ ಹೇಳೋಕ್ಕೂ ನಮಗೆ ರೈಟ್ಸ್ ಇರುತ್ತೆ ಅನ್ಕೋತೀವಿ. ಇಟ್ಸ್ ಎ ಬಿಗ್ಗೆಸ್ಟ್ ಬ್ಲೆಂಡರ್ ಫ್ರಮ್ ಇಸ್ ಸೈಡ್. ಸರ್, ಈಗಿನ ಟೀಮು ಹೇಗೆ ಇದೆ ಅಂದರೆ ಈಗ ವೆಂಕಟೇಶ್ ಅಯ್ಯರ್ನ 7 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ. ಬ್ಯಾಲೆನ್ಸ್ ಇರೋ ಟೀಮ್ಗೆ ಮತ್ತೆ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆದಂಗೆ ಆಗ್ತದೆ. ನಿಮ್ಗೆ ಹೇಗೆ ಅನ್ಸುತ್ತೆ ಟೀಮ್? ಸರ್, ಆ್ಯಕ್ಚುಲಿ ಬೆಸ್ಟ್ ಟೀಮ್ ತೊಗೊಂಡಾಗ ನಾವು ಯಾವತ್ತೂ ಪರ್ಫಾರ್ಮ್ ಮಾಡಿರಲಿಲ್ಲ. ಈ ಸಲ ಏನು ಎಕ್ಸಾಕ್ಟ್ಲಿ ರಿಕ್ವೈರ್ಮೆಂಟ್ ಇತ್ತು, ಬಿಕಾಸ್ ನೇಮು ಫೇಮ್ ಮೇಲೆ ತೊಗೊಳಕ್ಕಾಗಲ್ಲ ಯಾವಾಗ್ಲೂ. ಆವಾಗ ಅವ್ರ ಕಂಡೀಷನಲ್ಲಿ ಏನಿರ್ತಾರೆ, ಫಾರ್ಮಲ್ಲಿ ಏನಿರ್ತಾರೆ ಅದನ್ನೆಲ್ಲ ಚೆಕ್ ಮಾಡಿ ತೊಗೋಬೇಕಾಗತ್ತೆ. ಇವಾಗಲೂ ಅದನ್ನೇ ಜಡ್ಜ್ ಮಾಡಿ ತೊಗೊಂಡಿದ್ದಾರೆ. ಮುಂಚೆ ಎಲ್ಲ ಏನಾಗಿತ್ತು ಅಂದರೆ ನರ್ವಸ್ನೆಸ್ ಜಾಸ್ತಿ ಇತ್ತು. ಹತ್ತತ್ರ ಬರ್ತಾ ಸೋಲಕ್ಕೆ ಸ್ಟಾರ್ಟ್ ಆಗೋರು, ಅಥವಾ ಸೋತ್ರೆ ವಾಪಸ್ಸು ಹೆಗ್ಗೆ ಕಂಬ್ಯಾಕ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಆ ಜೋಶ್ ಇದೆಯಲ್ಲ, ನನ್ನ ಪ್ರಕಾರ ರಿಪೀಟ್ ಆಗುತ್ತೆ. ಅಗೇನ್ ದಿಸ್ ಇಯರ್ ಆಲ್ಸೋ ವಿ ವಿಲ್ ಗೋಯಿಂಗ್ ಟು ಲಿಫ್ಟ್. ಬಿಕಾಸ್ ಇವಾಗ ಒಂಥರ ಹೆಂಗೆ ಕಾಣುತ್ತೆ ಅಂದರೆ 3 years ಕಾನ್ಸಿಕ್ಯೂಟಿವ್ ಆಗಿ ನಾವೇನೇ ಕಪ್ನ ಲಿಫ್ಟ್ ಮಾಡ್ತೀವಿ ಅನ್ನೋ ಲೆವೆಲಿಗೆ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಬ್ಯಾಂಗ್ಳೂರಿಯನ್ಸ್ ಯಾವ ಥರ ಎಂಕರೇಜ್ ಮಾಡ್ತಾರೆ ಅವ್ರನ್ನ ಅಂತ ಇದು ಮಾಡಿದ್ದಾರೆ. ಜೊತೆಗೆ ಏನು 11 ಜನ ಸತ್ತೋಗಿದ್ದಾರೆ, ಈ ಸಲ ಮತ್ತೆ ಕಪ್ ಗೆದ್ದು ಅವ್ರಿಗೆ ಟ್ರಿಬ್ಯೂಟ್ನ ನಾವು ಹಾಗೆ ನಮ್ಮ ಟೀಮು ಡೆಫಿನೆಟ್ಲಿ ಟ್ರಿಬ್ಯೂಟ್ ಕೊಡ್ತೀವಿ ಅಂತ ಅನ್ಕೋತಾ ಇದ್ದೀವಿ. ಸರ್, RCB ಹೊರತುಪಡಿಸಿ ಬೇರೆ ಯಾವ ಟೀಮು ತುಂಬ ಚೆನ್ನಾಗಿ ಬಿಡ್ ಮಾಡಿದೆ ನಿಮ್ಮ ಪ್ರಕಾರ? ಸರ್, CSK ಚೆನ್ನಾಗಿ ಬಿಟ್ ಮಾಡಿದೆ ಅಂತ ಅನ್ಕೋತೀನಿ. ಬಟ್ ನಾವು ಬೇರೆಯವ್ರ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೋಗಲ್ಲ. ಬಟ್ ಕಾಂಪಿಟೇಷನ್ ಯಾವಾಗಲೂ CSK ಜೊತೆ ಇರೋದ್ರಿಂದ ಸ್ವಲ್ಪ ಆ ಕಡೆಗೆ ಇದು ಮಾಡ್ತೀವಿ. ಅದರ್ವೈಸ್ ಮುಂಬೈನೂ ಚೆನ್ನಾಗಿ ಬಿಡ್ ಮಾಡಿದ್ದಾರೆ. ಕೆಲವು ಯಾರನ್ನ ಬಿಡ್ ಮಾಡಿರಲಿಲ್ಲ ಅವ್ರನ್ನ ಕೆಲವು ಟೀಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫೋಕಸ್ ಮಾಡಿ ಕಮ್ಮಿ ದುಡ್ಡಿಗೆ ತೊಗೊಂಡಿದ್ದಾರೆ. ಮತ್ತೆ ರಿಪೀಟ್ ಮಾಡಿ ಹೇಳ್ತೀವಿ, ಎಕ್ಸ್ಟ್ರಾ ಫೋಕಸ್ ಮಾಡಿ ಕಮ್ಮಿ ದುಡ್ಡಿಗೆ ಅಲ್ಲೂ ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ನೋಡಿದ್ದಾರೆ. ಬಟ್ ಎಂಡ್ ಆಫ್ ದಿ ಡೇ ಇಟ್ಸ್ ಆಲ್ ಅಬೌಟ್ ಫಾರ್ಮ್ ಅಷ್ಟೇ. ಬಟ್ ಗ್ರೇಟ್ ಪ್ಲೇಯರ್ಸ್ಗಳು ಎಲ್ಲ ಟೀಮಲ್ಲೂ ಇದ್ದಾರೆ. ಜೊತೆಗೆ ನ್ಯೂ ಕಮ್ಮರ್ಸು. ಈ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಒಂದು ಸೂರ್ಯವಂಶಿ ಅಂತ ಯಾರೋ ಹೊಸಬ್ರು, ಓಕೆ, ಅವ್ರು ಬಂದ್ರಲ್ಲ, ಜಸ್ಟ್ 14 or 15 years ಓಲ್ಡ್ ಟೀನೇಜರು. ಈ ಪರ್ಫಾರ್ಮ್ಡ್ ವೆಲ್. ಸೊ ಆ ಥರ ಇನ್ನೂ ನ್ಯೂ ಕಮ್ಮರ್ಸ್ಗಳ್ನ ಅಥವಾ ಗುಡ್ ಟ್ಯಾಲೆಂಟ್ಗಳ್ನ ಪಿಕಪ್ ಮಾಡಿಕೊಂಡು ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ಆಲ್ ದ ಬೆಸ್ಟ್ RCB ಟೀಮ್. ಇವಾಗ ಎಲ್ಲರಿಗೂ ಏನು ಅಂದರೆ ಎಕ್ಸಾಕ್ಟಾಗಿ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಈವನ್ ಕೊಹ್ಲಿ ಕೂಡ ಡಕ್ಔಟ್ ಆಗಿದ್ದಾರೆ ಎಷ್ಟೋ ಸಿಚುವೇಶನ್ಸಲ್ಲಿ. ಸೊ ಟೀಮ್ ಕೋಆರ್ಡಿನೇಷನ್ ಮತ್ತು ಪ್ರಿಪರೇಷನ್ ತುಂಬ ಇಂಪಾರ್ಟೆಂಟು. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಬೆಂಗಳೂರಲ್ಲಿ ಕ್ರೌಡ್ ಹೇಗಿದೆ ಅಂದರೆ ಯಾವುದೇ ಅದರ್ ಟೀಮ್ ಬಂದರೂ ಮ್ಯಾಕ್ಸಿಮಮ್ ಸಪೋರ್ಟ್ ಸಿಗೋದೆ ಬೆಂಗಳೂರು RCBಗೆ. ಸೊ ಅದರಿಂದ ತುಂಬ ಹೋಪ್ ಇದೆ. ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಟ್ರೈ ಮಾಡಿದ್ರು ವೆಂಕಟೇಶ್ ಅಯ್ಯರ್ನ, ಬಟ್ ಅವಾಗ ತೊಗೊಂಡಿದ್ರೆ ನಮಗೆ ತುಂಬ ಲಾಸ್ ಆಗ್ತಾಯಿತ್ತು. ಬಟ್ ಇವಾಗ 7 crores ಬೈ ಮಾಡಿರೋದು ಆ್ಯಕ್ಚುಲಿ ತುಂಬ ಒಳ್ಳೆ ಗುಡ್ ಬೈ. ಆ್ಯಕ್ಚುಲಿ ಅವರು ಏನಂತಂದರೆ ಒಳ್ಳೆ ಮಿಡಲ್ ಆರ್ಡರಲ್ಲಿ ನಮಗೆ ಯೂಸ್ಫುಲ್ ಆಗ್ತಾರೆ. ಯಾವ ಫ್ಲೋಟರ್ ಬ್ಯಾಟ್ಸ್ಮನ್ ಥರ ಯೂಸ್ ಮಾಡ್ಬೋದು, ಬೇಕಾದ್ರೆ ಓಪನಿಂಗ್ ಮಾಡಿಸ್ಬೋದು, ನಂಬರ್ 3 ಆಡಿಸ್ಬೋದು, ಇಲ್ಲ ಫಿನಿಷರ್ ರೋರಲ್ಲೂ ಆಡಿಸ್ಬೋದು. ಆ್ಯಕ್ಚುಲಿ ತುಂಬ ಒಳ್ಳೆ ಗುಡ್ ಬೈ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಮ್ಸ್ ಟು IPL, ಚಿನ್ನಸ್ವಾಮಿ ಹೊಸ ಮ್ಯಾನೇಜ್ಮೆಂಟ್ ಬಂದಿದೆ, ವೆಂಕಟೇಶ್ ಪ್ರಸಾದ್ ಇದ್ದಾರೆ, ಕ್ರಿಕೆಟರ್ ಅವರು, ಎಕ್ಸ್ ಕ್ರಿಕೆಟರು. ಅವ್ರ ಮುಂದಾಳತ್ವದಲ್ಲಿ ಆ್ಯಕ್ಚುಲಿ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೈಕ್ ನಿಮಗೆ ಗೊತ್ತು, ಲಾಸ್ಟ್ ಟೈಮ್ 11 ಜನ ಸತ್ತೋದ್ರು, ತುಂಬ ಕಾಲು ತುಳ್ತಾ ಆಯಿತು. ಅವ್ರ ಮೇಲೆ ಗೌರ್ಮೆಂಟ್ನವರು RCB ಅವ್ರ ಮೇಲೆ ಬ್ಲೇಮ್ ಮಾಡಿದ್ರು, RCB ಅವ್ರು ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ಕ್ರಿಕೆಟ್ ಅನ್ನೋದು ಲೈಕ್ ಫ್ಲೋಟಿಂಗ್ ವಾಟರ್ ಥರ ಯಾವಾಗಲೂ ಹೋಗ್ತಾ ಇರಬೇಕು. ಜನಗಳು ಮರ್ತೋಗ್ಬಿಡ್ತಾರೆ ಅದೇನಾಗಿದೆ. ಬಟ್ ಇವಾಗಿರೋ ಮ್ಯಾನೇಜ್ಮೆಂಟು ಲೈಕ್ ಮೇಜರ್ ಫೆಸಿಲಿಟೀಸ್ ಬಗ್ಗೆ ಥಿಂಕ್ ಮಾಡಬೇಕು. ಗೇಟ್ಸ್ ಇರ್ಬೋದು, ವಾಶ್ರೂಮ್ಸ್ ಇರ್ಬೋದು. ಈವನ್ ನಾನು ಕೂಡ ಅಟೆಂಡ್ ಮಾಡಿದ್ದೀನಿ IPL ಮ್ಯಾಚಸ್ಸು. ವಾಶ್ರೂಮ್ಸ್ ತುಂಬಾ ಅಧ್ವಾನ ಇದೆ, ಸೀಟಿಂಗ್ ವಿಸಿಬಿಲಿಟಿ ಇಲ್ಲ,
ಅದ್ರ ಬಗ್ಗೆ ಥಿಂಕ್ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. RCB ಗೆದ್ದಿದ್ದು ಇಡೀ ನಮ್ಮ ದೇಶಕ್ಕೇ ಒಂದು ಉತ್ತಮವಾದಂಥ ಕ್ರೀಡಾಂಗಣ. ಅದರಲ್ಲಿ ಇವರು ಸರ್ಕಾರದವರು ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕಾದ್ರೆ ಸ್ವಲ್ಪ ದಿನ ಬಿಟ್ಟು ಮಾಡ್ಬೋದಾಗಿತ್ತು. ಇಮಿಡಿಯೇಟ್ಲಿ ಮಾಡ್ತೀವಿ ಅಂತೇಳಿ ಸನ್ಮಾನ ಮಾಡ್ತೀವಿ ಅಂತೇಳಿ ಕರೆಸ್ಬಿಟ್ಟು ಇಲ್ಲಿ ವ್ಯವಸ್ಥೆಯ ಸರಿಯಾಗಿ ರೀತಿ ಪೊಲೀಸ್ ಅಧಿಕಾರಿಗಳಾಗಿರಲಿ ಸರ್ಕಾರ ಆಗಿರಲಿ ಮಾಡದೇ ಇರೋದಕ್ಕೆ ಕಾರಣ, ಇದಕ್ಕೆ ಅನಾಹುತ ಕಾರಣ ಸರ್ಕಾರವೇ ಹೊಣೆ. ನಮ್ಮ ಬೆಂಗಳೂರಿನ ಟೀಮಿಗೆ ನಾವು ಪ್ರೋತ್ಸಾಹನ ಯಥೇಚ್ಛವಾಗಿ ನಾವು ಕೊಟ್ಟಿದ್ದೀವಿ, ಸಂತೋಷ ಪಟ್ಟಿಸಿದ್ದೀವಿ.